ಸಿದ್ದರಾಮಯ್ಯನವರು ಎಲ್ಲ ಲೆಕ್ಕಾಚಾರದ ನಡುವೆ ತಮ್ಮ ಆಪ್ತರು ನೋಡಿ ಇತ್ತೀಚೆಗೆ ಅವರ ಆಪ್ತರಿಬ್ಬರನ್ನ ಹೈಕಮಾಂಡ್ ಸೂಚನೆ ಮೇರೆಗೆ ಅವರನ್ನು ಕುರ್ಚಿಯಿಂದ ಕೆಳಗಿಳಿಸಿದರು. ಈ ಸಮಯಕ್ಕೆ ಸಿದ್ದರಾಮಯ್ಯನವರು ಏನು ಮಾಡಬೇಕಾಗಿತ್ತು? ತಮ್ಮ ಆಪ್ತರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯನವರು ಹಂಗೆ ಮಾಡಲಿಲ್ಲ, ಸುಮ್ಮನಾದರು. ಸಿದ್ದರಾಮಯ್ಯ ಯಾಕಿಷ್ಟು ಸಿದ್ದರಾಮಯ್ಯ ಡಲ್ ಆದರು ಅಥವಾ ಸಿದ್ದರಾಮಯ್ಯನವರಿಗೆ ಏನಾಗಿದೆ ಅನ್ನೋದೆಲ್ಲ ಬಂದಾಗ ಸಿದ್ದರಾಮಯ್ಯನವರಿಗೆ ತನ್ನ ಕುರ್ಚಿ ಉಳಿಸ್ಕೊಳ್ಳೋದೇ ಈಗ ದೊಡ್ಡ ಚಾಲೆಂಜು. ಹೀಗಿರುವಾಗ ಸಿದ್ದರಾಮಯ್ಯ ಇಂಥದ್ದನ್ನೆಲ್ಲ ಎಂಟರ್ಟೈನ್ ಮಾಡ್ತಾ ಹೋದರೆ ಸಿದ್ದರಾಮಯ್ಯನವರಿಗೆ ಆಗಿರಬೇಡ. ಇದೆಲ್ಲವೂ ಕೂಡ ಚರ್ಚೆ. ನೋಡಿ, ಖಾಲಿ ಕುರ್ಚಿ ಪಾಲಿಟಿಕ್ಸ್ ಸಿದ್ದರಾಮಯ್ಯ ಆಪ್ತರಿಗೆ ಎದುರಾಗ್ತಾ ಇದೆ ಸಂಚುಕಾರ ಅಂತ. ಸಿದ್ದರಾಮಯ್ಯನವರ ಆಪ್ತರಿಗೆ ಸಂಚುಕಾರ ಎದುರಾಗ್ತಾ ಇದೆ. ಸಿದ್ದರಾಮಯ್ಯನವರ ಜೊತೆಗಿರೋರಿಗೆ ಹೈಕಮಾಂಡ್ ಗದಾಪ್ರಹಾರವನ್ನು ಮಾಡ್ತು. ಮೊನ್ನೆ ರಾಜಕೀಯ ಕಾರ್ಯದರ್ಶಿ ಹುದ್ದೆ ಖಾಲಿಯಾಗಿದೆ. ಯಾರನ್ನ ಮತ್ತೆ ಆ ಸ್ಥಾನಕ್ಕೆ ಸಿದ್ದರಾಮಯ್ಯ ಕರ್ಕೊಂಡು ಬಂದು ಕೂರಿಸ್ತಾರೆ? ಪರಮಾಪ್ತ ಪಡೆ ಹಾಕ್ತಿದೆಯಾ ಕುರ್ಚಿಗೆ ಟವಲ್? ಅವರ ಜೊತೆಗಿರೋರು ನಾವು ಸಿದ್ದರಾಮಯ್ಯನವರ ಜೊತೆಗೆ ಇರಬೇಕು ಅನ್ನೋ ಕಾರಣದಿಂದ ಅವರ ಆಪ್ತ ಕಾರ್ಯದರ್ಶಿಗಳ ಹುದ್ದೆಗೆ ಕಣ್ಣಿಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯನವರಿಗೆ ಅದನ್ನು ಕೂಡ ಮೂವ್ ಮಾಡಲಿಕ್ಕಾಗ್ತಾ ಇಲ್ಲ. ನಂಗೆ ಜಾಸ್ತಿ ಆಗಿದೆ, ನನ್ನ ಕುರ್ಚಿಯೇ ನನಗೆ ಉಳಿದ್ರಾಯ್ತು, ಇನ್ನು ಹೆಂಗೆ ಅನ್ನೋ ರೀತಿಯಲ್ಲಿ ಅವರ ಆಲೋಚನೆಗಳೆಲ್ಲ ಇದ್ದಂಗೆ ಕಾಣಿಸ್ತಾ ಇದೆ. ಯಾಕೋ ಸಿದ್ದರಾಮಯ್ಯ ಸ್ವಲ್ಪ ವೀಕ್ ಆದಂಗೆ ಕಾಣಿಸ್ತಾ ಇದೆ. ಒಂದೇ ವಿಚಾರ, ಅದು ಸಿದ್ದರಾಮಯ್ಯನವರು ಈ ಮುಖ್ಯಮಂತ್ರಿ ಕುರ್ಚಿ ವಿಚಾರವಾಗಿ ಸ್ವಲ್ಪ ಬೇಸರಗೊಂಡಿದ್ದಾರೆ. ಸಿದ್ದರಾಮಯ್ಯನವರು ಸ್ವಲ್ಪ ಡಲ್ ಆಗಿದ್ದಾರೆ, ಕುಗ್ಗಿ ಹೋಗಿದ್ದಾರೆ. ಹೈಕಮಾಂಡ್ ಏನೇ ಹೇಳಿದರೂ ಕೂಡ ಇವತ್ತು ನಾಳೆ ಅನ್ನೋ ರೀತಿಯಲ್ಲಿದೆ. ಹೀಗಿರುವಾಗ ಸಿದ್ದರಾಮಯ್ಯನವರು ಇದೇ ಕಾರಣಕ್ಕೆ ಸ್ವಲ್ಪ ಡಲ್ ಆದ್ರ ಅನ್ನುವಂಥ ಪ್ರಶ್ನೆ ರಾಜಕೀಯ ಪಡಸಾಲೆಯಲ್ಲಿ ಕೇಳ್ತಿರುವಂಥ ವಿಚಾರ. ನೋಡಿ, ಇದು ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನಡುವಿನ ಒಕ್ಕಲಿಗ ನಾಯಕತ್ವಕ್ಕಾಗಿ ನಡೀತಾ ಇರುವಂಥ ಜಟಾಪಟಿ. ಮುಂದಿನ ಸುದ್ದಿ ನೋಡೋಣ. ಖಡಕ್ ಸಿದ್ದರಾಮಯ್ಯ ಈಗ ಮೌನಿ ಬಾಬಾ ಆಗಿಬಿಟ್ಟಿದ್ದಾರ? ಸುತ್ತಿ ಬಳಸಿ ಆಪ್ತರ ಬುಡಕ್ಕೆ ಸಂಚುಕಾರ ಬಂದರೂ ಸಿಎಂ ಸೈಲೆಂಟ್ ಆಗಿರೋದು ಯಾಕೆ? ಹಿಂಗಿರಲಿಲ್ಲ ಸಿದ್ದರಾಮಯ್ಯ ಹಿಂದೆ. ರಾಜಕೀಯ ಕಾರ್ಯದರ್ಶಿಗಳಿಬ್ಬರೂ ಕೂಡ ಮನೆಗೆ ಹೋದ ಬೆನ್ನಲ್ಲೇ ಹೌದಪ್ಪ ಕುರ್ಚಿಗೆ ಟವಲ್ ಹಾಕ್ತಿದ್ದಾರಂತೆ. ಹಾಗಿದ್ರೆ ಸಿಎಂ ಕಚೇರಿ ಸುತ್ತಮುತ್ತಲೂ ನಡೆದಿರುವ ಈ ಬೆಳವಣಿಗೆಯಾದರೂ ಏನು ಗೊತ್ತಾ? ಈ ಸ್ಟೋರಿ ನೋಡಿ. ಸಿಎಂ ಎಡಬಲದಲ್ಲಿದ್ದವರಿಗೆ ಸರ್ಪ ಸುತ್ತು. ನಿಮ್ಗಾಗ್ಲಿಕ್ಕಾಗುತ್ತಾ? ಮೌನಿ ಬಾಬಾ ಆಗಿಬಿಟ್ರ ಸಿದ್ದರಾಮಯ್ಯ. ಅದ್ಯಾಕೋ ಏನೋ ಎಲ್ಲಿಗೆ ಹೋದ್ರೂ ಸುತ್ತಿಕೊಂಡು ಬಂದು ಸಿಎಂ ಆಪ್ತರನ್ನೇ ಬೇಟೆ ಆಡ್ತಿದೆ ಎನ್ನುವಂತಾಗಿದೆ ಕಾಂಗ್ರೆಸ್ ಕತೆ. ಸರ್ಕಾರಕ್ಕೆ 3 ವರ್ಷ ಆಗ್ತಾ ಬರ್ತಿದ್ರು ಕಾಂಗ್ರೆಸ್ ಮನೆಯಲ್ಲಿ ನಯಾ ಪೈಸೆ ಸಂಭ್ರಮವಿಲ್ಲ ಅಂತ ಖುದ್ದು ಕಾರ್ಯಕರ್ತರೇ ಮಾತನಾಡಿಕೊಳ್ತಿದ್ದಾರೆ. ಅದರಲ್ಲೂ ಈ ಉಪಸಮರದ ಕಿಚ್ಚಿಗೆ ನಸೀರ್ ಜಬ್ಬಾರ್ ತಲೆದಂಡವೆನ್ನೋದು ಸಿದ್ದರಾಮಯ್ಯ ಮೌನಿ ಬಾಬಾ ಆಗಿಬಿಟ್ಟವರಂತೆ ಅನ್ನೋ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಸಿಎಂ ಹಿಂದಿದ್ದೀವಿ, ನಮ್ಮನ್ಯಾರಿ ಟಚ್ ಮಾಡೋರು ಅಂತ ಹಮ್ಮು ಬಿಮ್ಮಿನಿಂದ ಓಡಾಡ್ತಿದ್ದೋರ ಬುಡವೆ ಶೇಕ್ ಆಗಿದ್ದು ಇತಿಹಾಸ. ಈ ಪೈಕಿ ಸಿಎಂ ರಾಜಕೀಯ ಕಾರ್ಯದರ್ಶಿಗಳ ಕೇಲ್ ಖತಮ್ ಆಗಿದ್ದು ನಿಜಕ್ಕೂ ಹೊಸ ಅವಕಾಶದ ಬಾಗಿಲನ್ನೇ ತೆರೆದಂತಿದೆ. ಸಿಎಂ ಕಚೇರಿ ಸುತ್ತಮುತ್ತ 10 ಮಂದಿ ಇಣುಕಿ ನೋಡ್ತಾ ಕೂತಿದ್ದಾರಂತೆ. ಸಾರ್, ಖಾಲಿಯಾಗಿರೋ ಕುರ್ಚಿಗೆ ನಮ್ಮನ್ನೊಮ್ಮೆ ನೋಡಿ ಸರ್ ಅಂತ ಹೋದ್ರು ಬಂದ್ರು ಅರ್ಜಿ ಗುಜರಾಯಿಸ್ತಿದ್ದಾರಂತೆ. ಸಿಎಂ ಕ್ಯಾಂಪ್ ಮೆಂಬರ್ಸ್ಗೆ ಹೆಗಲೇರಿತ ಶನಿ. ಕಾರ್ಯದರ್ಶಿಗಳೇ ಕಾರ್ಯವಿಲ್ಲದೆ ನಿರುದ್ಯೋಗಿಗಳು. ಅವತ್ತು ಚಿನ್ನಸ್ವಾಮಿ ಕಾಲ್ತುಳಿತ ಕೇಸ್ನಲ್ಲಿ ಗೋವಿಂದರಾಜ್ ಬಲಿಪೀಠಕ್ಕೇರಿತು. ಇತ್ತ ದಾವಣಗೆರೆ ಬೆಣ್ಣೆ ದೋಸೆ ಕಾವಲಿ ಅಡಿಯಲ್ಲಿ ಬೆಂಕಿ ಅದ್ಯಾವಾಗ ನಸೀರ್ ಬುಡಕ್ಕೆ ಬಂತು ತಟ್ ಅಂತ ಮನೆ ಹಾದಿ ಹಿಡಿದ್ರು. ಇಬ್ಬರು ರಾಜಕೀಯ ಕಾರ್ಯದರ್ಶಿಗಳ ಹುದ್ದೆಯೇನೋ ಈಗ ಖಾಲಿಯಾಗಿದೆ. ಹಾಗೆ ನೋಡಿದ್ರೆ ತಮ್ಮ ಪರವಿರೋ ಹೌದಪ್ಪಗಳಿಗೆ ಈ ಕಾರ್ಯದರ್ಶಿ ಹುದ್ದೆಗಳೆನ್ನೋದು ಪುನರ್ವಸತಿ ಇದ್ದ ಹಾಗೆ ಅನ್ನೋದು ಪಂಡಿತರ ಗಣಿತ. ಸಂಪುಟದಲ್ಲಿ ಸ್ಥಾನಮಾನ ವಂಚಿತ ಈ ಬಹುಪರಾಕಿಗಳಿಗೆ ರಾಜಕೀಯ ಕಾರ್ಯದರ್ಶಿ ಸಲಹೆಗಾರ ಅನ್ನೋ ಪಟ್ಟ ಕಟ್ಟಿ ಉತ್ಸವ ಮೂರ್ತಿ ಮಾಡೋದು ವಾಡಿಕೆ. ಆದ್ರೀಗ ಒಳನೋಟದ ದುರ್ಬೀನಿಗೆ ಕಣ್ಣಂತೆ ಯಾವಾಗ 2 ಸೀಟ್ ಖಾಲಿಯಾಯಿತೋ ಸಿಎಂ ಕ್ಯಾಂಪಿನ ಹೌದಪ್ಪಗಳು ಸಿಎಂ ಕಚೇರಿ ಮುಂದೆಯೇ ಠಿಕಾಣಿ ಹೂಡಿದ್ದಾರಂತೆ. ಅದರಲ್ಲೂ ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟಿರೋ ಅಶೋಕ್ ಪಟ್ಟಣ್ ಸೇರಿ ಹಲವರು ಹೋದ್ರೂ ಬಂದ್ರು ಕಾರ್ಯದರ್ಶಿ ಕುರ್ಚಿಯನ್ನು ಕಣ್ತುಂಬಿಕೊಳ್ತಿದ್ದಾರಂತೆ. ಹಳೆ ಹುಲಿ ಸಿದ್ದರಾಮಯ್ಯಗೆ ಬೇಕಾ ಕಾರ್ಯದರ್ಶಿಗಳು? 17 ಬಜೆಟ್ ಮಂಡಿಸಿದವರಿಗೆ ಈ ಸಲಹಾಗಾರರ ಸಲಹೆ ಏನು?
ಸಿದ್ದರಾಮಯ್ಯ ರಾಜಕೀಯವನ್ನೇ ಅರೆದು ಕುಡಿದಿರೋ ಪಂಟ. ಒಂದಲ್ಲ ಎರಡಲ್ಲ 17 ಬಾರಿ ಬಜೆಟ್ ಮಂಡಿಸಿರೋ ಸಿದ್ದರಾಮಯ್ಯನಿಗೆ ಈ ರಾಜಕೀಯ ಆರ್ಥಿಕ ಸಲಹೆಗಾರರು, ಕಾರ್ಯದರ್ಶಿಗಳು ಅದೆಂತ ಸಲಹೆ ನೀಡ್ತಾರೆ ಅನ್ನೋದು ಕಾಂಗ್ರೆಸ್ಸಿಗರನ್ನೇ ಕಾಡ್ತಿದೆ. ಆದ್ರೇನಂತೆ, ಹಿಂದೆ ಮುಂದೆ ಹೊಗಳು ಭಟ್ಟರ ಕಾರ್ಯ ಮಾಡಿಕೊಂಡಿರೋರಿಗೂ ಒಂದು ಗೌರವ ನೀಡಬೇಕಲ್ಲ ಅನ್ನೋದಕ್ಕೆ ಈ ಆಯಕಟ್ಟಿನ ಹುದ್ದೆ ಸೃಷ್ಟಿ ಅನ್ನೋದು ಬಹಿರಂಗ ಸತ್ಯ. ಹಾಗಂತ ಒಂದೆಡೆ ಆವರಿಸಿರೋ ಬದಲಾವಣೆ ಬೆಂಕಿಯಲ್ಲಿ ಸಿದ್ದರಾಮಯ್ಯ ನನ್ನ ಕುರ್ಚಿ ಉಳಿದ್ರೆ ಸಾಕಪ್ಪ ಅಂತ ಅಂತಿದ್ದಾರೆ. ಇಂಥದ್ರಲ್ಲಿ ಯಾವ ಮಹಾನುಭಾವರ ಸಲಹೆಗಳು ಬೇಡವೇ ಬೇಡ ಅಂತ ಮೌನಿ ಬಾಬಾ ಆಗಿದ್ದಾರೆ ಅಂತಿದ್ದಾರೆ ಅವರ ಆಪ್ತರು. ಅಲ್ಲಾಗದಿದ್ರೆ ಇಲ್ಲಾದ್ರೂ ಕೊಡ್ಸಿ ಸಾರ್, ಸಿದ್ದರಾಮಣ್ಣನೇ ಆಗವರಂತೆ ಗಲಿಬಿಲಿ. ಸಂಪುಟ ಪುನರ್ರಚನೆ ಆಗ್ಲಿ ಅಂತ ಕಾಂಗ್ರೆಸ್ ಹಿರಿಯರ ಪಡೆ ಹೈಕಮಾಂಡ್ ಬಾಗಿಲು ಬಡಿಯುತ್ತಲೇ ಇದೆ. ಈ ಪೈಕಿ ಸಿದ್ದರಾಮಯ್ಯರ ಹಿಂದೆ ಮುಂದೆಯೇ ಗುರುತಿಸಿಕೊಂಡಿರುವ ಅಶೋಕ್ ಪಟ್ಟಣ್ ನಂತವರು ಸಾರ್ ಮಂತ್ರಿಗಿರಿ ಆಗದಿದ್ರೆ ಯಾವುದಾದ್ರೂ ಒಂದು ಕಾರ್ಯದರ್ಶಿಗಳನ್ನಾದ್ರೂ ಮಾಡಿ ಸರ್ ಅಂತ ದುಂಬಾಲು ಬಿದ್ದಿದ್ದಾರೆ ಅಂತಿವೆ ವಿಧಾನಸೌಧದ ಮೂಲಗಳು. ಆದ್ರೆ ಮೇ 4ರ ನಂತರ ಏನಾಗುತ್ತೋ ಅಂತ ಸಿಎಂ ಖುದ್ದು ಗಲಿಬಿಲಿ ಆಗಿದ್ದಾರೆ ಅಂತಿವೆ ಒಳನೋಟದ ಮೂಲಗಳು. ಹೀಗಾಗಿದ್ದಾಗ ನನಗೊಂದು ನಿನಗೊಂದು ಅಂತ ಬೆನ್ನು ಬಿದ್ದು ಕಾಡ್ತಿರೋರತ್ತ ಸಿಎಂ ತಿರುಗಿಯೂ ನೋಡ್ತಿಲ್ಲ ಅಂತ ಕೆಲ ಆಪ್ತರು ಬೇಸರ ಮಾಡಿಕೊಂಡು ಎದುರು ಸಿಕ್ಕವರ ಮುಂದೆಯೇ ಅಳಲು ತೋಡಿಕೊಳ್ತಿದ್ದಾರಂತೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿದ್ದರಾಮಯ್ಯನವರು ಎಲ್ಲ ಲೆಕ್ಕಾಚಾರದ ನಡುವೆ ತಮ್ಮ ಆಪ್ತರು ನೋಡಿ, ಇತ್ತೀಚೆಗೆ ಅವರ ಆಪ್ತರಿಬ್ಬರನ್ನ ಹೈಕಮಾಂಡ್ ಸೂಚನೆ ಮೇರೆಗೆ ಅವರನ್ನು ಕುರ್ಚಿಯಿಂದ ಕೆಳಗಿಳಿಸಿದರು. ಈ ಸಮಯಕ್ಕೆ ಸಿದ್ದರಾಮಯ್ಯನವರು ಏನು ಮಾಡಬೇಕಾಗಿತ್ತು? ತಮ್ಮ ಆಪ್ತರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯನವರು ಹಂಗೆ ಮಾಡಲಿಲ್ಲ, ಸುಮ್ಮನಾದರೂ. ಸಿದ್ದರಾಮಯ್ಯ ಯಾಕಿಷ್ಟು ಸಿದ್ದರಾಮಯ್ಯ ಡಲ್ ಆದರು ಅಥವಾ ಸಿದ್ದರಾಮಯ್ಯನವರಿಗೆ ಏನಾಗಿದೆ ಅನ್ನೋದೆಲ್ಲ ಬಂದಾಗ ಸಿದ್ದರಾಮಯ್ಯನವರಿಗೆ ತನ್ನ ಕುರ್ಚಿ ಉಳಿಸ್ಕೊಳ್ಳೋದೇ ಈಗ ದೊಡ್ಡ ಚಾಲೆಂಜು. ಹೀಗಿರುವಾಗ ಸಿದ್ದರಾಮಯ್ಯ ಇಂಥದ್ದನ್ನೆಲ್ಲ ಎಂಟರ್ಟೈನ್ ಮಾಡ್ತಾ ಹೋದರೆ ಸಿದ್ದರಾಮಯ್ಯನವರಿಗೆ ಆಗಿರಬೇಡ. ಇದೆಲ್ಲವೂ ಕೂಡ ಚರ್ಚೆ. ನೋಡಿ, ಖಾಲಿ ಕುರ್ಚಿ ಪಾಲಿಟಿಕ್ಸ್ ಸಿದ್ದರಾಮಯ್ಯ ಆಪ್ತರಿಗೆ ಎದುರಾಗ್ತಾ ಇದೆ ಸಂಚುಕಾರ ಅಂತ. ಸಿದ್ದರಾಮಯ್ಯನವರ ಆಪ್ತರಿಗೆ ಸಂಚುಕಾರ ಎದುರಾಗ್ತಾ ಇದೆ. ಸಿದ್ದರಾಮಯ್ಯನವರ ಜೊತೆಗಿರೋರಿಗೆ ಹೈಕಮಾಂಡ್ ಗದಾಪ್ರಹಾರವನ್ನು ಮಾಡ್ತು. ಮೊನ್ನೆ ರಾಜಕೀಯ ಕಾರ್ಯದರ್ಶಿ ಹುದ್ದೆ ಖಾಲಿಯಾಗಿದೆ. ಯಾರನ್ನ ಮತ್ತೆ ಆ ಸ್ಥಾನಕ್ಕೆ ಸಿದ್ದರಾಮಯ್ಯ ಕರ್ಕೊಂಡು ಬಂದು ಕೂರಿಸ್ತಾರೆ? ಪರಮಾಪ್ತ ಪಡೆ ಹಾಕ್ತಿದೆಯಾ ಕುರ್ಚಿಗೆ ಟವಲ್? ಅವರ ಜೊತೆಗಿರೋರು ನಾವು ಸಿದ್ದರಾಮಯ್ಯನವರ ಜೊತೆಗೆ ಇರಬೇಕು ಅನ್ನೋ ಕಾರಣದಿಂದ ಅವರ ಆಪ್ತ ಕಾರ್ಯದರ್ಶಿಗಳ ಹುದ್ದೆಗೆ ಕಣ್ಣಿಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯನವರಿಗೆ ಅದನ್ನು ಕೂಡ ಮೂವ್ ಮಾಡಲಿಕ್ಕಾಗ್ತಾ ಇಲ್ಲ. ನಂಗೆ ಜಾಸ್ತಿ ಆಗಿದೆ, ನನ್ನ ಕುರ್ಚಿಯೇ ನನಗೆ ಉಳಿದ್ರೆ ಆಯಿತು, ಇನ್ನು ಹೆಂಗೆ ಅನ್ನೋ ರೀತಿಯಲ್ಲಿ ಅವರ ಆಲೋಚನೆಗಳೆಲ್ಲ ಇದ್ದಂಗೆ ಕಾಣಿಸ್ತಾ ಇದೆ. ಯಾಕೋ ಸಿದ್ದರಾಮಯ್ಯ ಸ್ವಲ್ಪ ವೀಕ್ ಆದಂಗೆ ಕಾಣಿಸ್ತಾ ಇದೆ. ಒಂದೇ ವಿಚಾರ, ಅದು ಸಿದ್ದರಾಮಯ್ಯನವರು ಈ ಮುಖ್ಯಮಂತ್ರಿ ಕುರ್ಚಿ ವಿಚಾರವಾಗಿ ಸ್ವಲ್ಪ ಬೇಸರಗೊಂಡಿದ್ದಾರೆ. ಸಿದ್ದರಾಮಯ್ಯನವರು ಸ್ವಲ್ಪ ಡಲ್ ಆಗಿದ್ದಾರೆ, ಕುಗ್ಗಿ ಹೋಗಿದ್ದಾರೆ. ಹೈಕಮಾಂಡ್ ಏನೇ ಹೇಳಿದ್ರು ಕೂಡ ಇವತ್ತು ನಾಳೆ ಅನ್ನೋ ರೀತಿಯಲ್ಲಿದೆ. ಹೀಗಿರುವಾಗ ಸಿದ್ದರಾಮಯ್ಯನವರು ಇದೇ ಕಾರಣಕ್ಕೆ ಸ್ವಲ್ಪ ಡಲ್ ಆದ್ರಾ ಅನ್ನುವಂಥ ಪ್ರಶ್ನೆ ರಾಜಕೀಯ ಪಡಸಾಲೆಯಲ್ಲಿ ಕೇಳ್ತಿರುವಂಥ ವಿಚಾರ.